ಏನಪ್ಪ ಸಿನಿಮಾ ಸಕ್ಕದಾಗ ಹೋಗ್ತಾ ಇದೆ, ಹೇಗೆ ಅನ್ಸುತ್ತೆ? ತುಂಬಾ ಖುಷಿ ಆಗುತ್ತೆ. ಎಲ್ಲ ಸಿನಿಮಾದಲ್ಲಿ ನೋಡಕ್ ಹೋದಾಗ ಇದು ಸೆಲ್ಫಿ ಹೊಡೆಯೋದು, ಕೆಕ್ಕೆ ಹೊಡೆಯೋದು, ಚಪ್ಪಾಳೆ ತಕೊಳೋದು, ನಾವು ಹೋಗ್ತೀವಿ ಆಯ್ ಮಾಡೋದು, ಬರೇ ಚಪ್ಪಾಳೆ ಹೊಡೆಯೋದು ಗೊತ್ತೈತ್ಲೆ ಏನೋ ಬಂದಿರ್ತಾಗ ಹೋದಾಗ ಮೇಲೆಲ್ಲ ಎತ್ಕೊಳೋದು, ಮೇಲೆಲ್ಲ ಇಲ್ಲೆಲ್ಲ ಕುಂದಿರ್ಸ್ಕೊಂತಿದ್ರು, ಮತ್ತೆ ಸೆಲ್ಫಿ ಎಲ್ಲ ಜಾಸ್ತಿ ತಕ್ಕೊತಿದ್ರು. ನಮ್ಗೆ ತುಂಬಾ ಖುಷಿ ಆಯ್ತು ಅವಾಗ ನೋಡೆಲ್ಲ. ಇವತ್ತು ಶಿವಣ್ಣ ಅವ್ರ ಸಿನಿಮಾ ಸೆಟ್ಟಿಗೆ ಬಂದಿದ್ರಿ, ಅಂದರೆ ಮುಹೂರ್ತಕ್ಕೆ ಬಂದಿದ್ರಿ. ಶಿವಣ್ಣ ಅವ್ರು ಏನು ಹೇಳಿದ್ರು ನಿಮಗೆ? ಚೆನ್ನಾಗಿ ಮಾಡಿದ್ರ ಕಣ, ನಾನು ಟ್ರೈಲರ್ ಎಲ್ಲ ನೋಡಿದೆ, ಸಿನಿಮಾನು ನೋಡ್ತೀನಿ ಇವತ್ತು ಅಂತ ಹೇಳಿದ್ರು. ನಾವು ಬಂದಿದ ತಕ್ಷಣ ಎದ್ದು ನಿಂತ್ಕೊಂಡು ಕರೆದ್ರು, ತುಂಬ ಎಲ್ಲ ಖುಷಿ ಆಯ್ತು. ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಬಂದು. ಶಿವಣ್ಣ ಅವ್ರಿಗೆ ಹೇಳಿದ್ರ ಸಿನಿಮಾ ನೋಡಿ ನಮ್ದು ಅಂತ? ಇವತ್ತು ನೋಡ್ತಾರಂತ. ಓಕೆ. ಮತ್ತೆ ನಿಮಗೆ ರಮ್ಯಾ ಮೇಡಮ್ಮು ಸೈಕಲ್ ಕೊಟ್ಟರು, ಗಿಫ್ಟ್ ಕೊಡ್ಸರು, ಎಷ್ಟು ಖುಷಿ ಆಯಿತು? ತುಂಬ ಖುಷಿ ಆಯಿತು. ಥ್ಯಾಂಕ್ಸ್ ರಮ್ಯಾ ಮೇಡಮ್. ಥ್ಯಾಂಕ್ಸ್ ರೀ ರಮ್ಯಾ ಮೇಡಮ್, ಥ್ಯಾಂಕ್ಸ್. ನಮಗೂ ನಾವು ಇಲ್ಲಿ ಒಂದು ಇಂಟರ್ವ್ಯೂಲಿ ಆಯ್ತು, ಒಬ್ಬ ಅಣ್ಣ ಕೇಳಿದ್ರು, ರಮ್ಯಾ ಮೇಡಮ್ ಏನಾದ್ರು ಬಂದರೆ ನೀವು ಅವ್ರ ಹತ್ರ ಏನು ಕೇಳ್ತೀರಾ ಅಂದರು. ಗಿಫ್ಟು ನಾವು ಸೈಕಲ್ ಕೇಳ್ತೀವಿ ಅಂದರು. ಅದನ್ನು ರಮ್ಯಾ ಮೇಡಮ್ನಲ್ಲಿ ಇನ್ಸ್ಟಾಗ್ರಾಮಲ್ಲಿ ಹಾಕ್ಕೊಂಡು ಇಬ್ಬರಿಗೂ ಸೈಕಲ್ ಕೊಡ್ಸರು. ನಿಮ್ಗೆ ಯಾವ್ದು ಬೇಕು ತಗೊಳ್ಳಿ ಅಂದರು. ಇಬ್ಬರು ಗೇರ್ ತಗೊಂಡು ಆಯ್ಕೆ ಮಾಡ್ಕೊಂಡು ತಗೊಂಡು. ಅಂದರೆ ಸೈಕಲ್ ಕೊಡ್ಸೋಕ್ಕಿಂತ ಮುಂಚೆ ನಿಮ್ಮಿಬ್ಬರ ಹತ್ರ ಏನೋ ಫೋನಲ್ಲಿ ಏನಾರು ಮಾತಾಡಿದ್ರಾ, ಇಲ್ಲ ಮನೆಗೆ ಏನಾರು ಕರ್ಸ್ಕೊಂಡಿದ್ರಾ? ಇಲ್ಲ, ಫೋನಾಗ ಮಾತಾಡಿದ್ರಿ. ನಿಮ್ಗೆ ಯಾವ ಸೈಕಲ್ ಬೇಕು ಕೇಳ್ರಿ, ಯಾವ ಸೈಕಲ್ ಬೇಕು ಕೇಳ್ರಿ, ನಿಮ್ಗೆ ಯಾವ ಸೈಕಲ್ ಬೇಕು ಕೇಳ್ರಿ ಅಂತ. ಆಮೇಲೆ ಅಲ್ಲಿ ಶಾಪಿಗೆ ಕರ್ಕೊಂಡು ಹೋದ್ರು. ಆಮೇಲೆ ಯಾವ್ದು ಬೇಕಂದ್ರೆ ಶಾಪಿಗೆ ಕರ್ಕೊಂಡು ಹೋದ್ರು. ಒಂದೇ ಒಂದು ಆಯ್ಕೆ ಆಯಿತು, ಅದು ಇವ್ನು ತಗೊಂಡು ಹೋಗ್ಲಿ ಬಿಡು ಅಂತ ಬಿಟ್ಟೆ. ಇನ್ನೊಂದು ಅದೇ ಥರದ್ದು ಬಂತು, ಅದೇ ಸ್ಟಿಕ್ಕರ್ ಎಲ್ಲ ಬೇರೆ ಇತ್ತು, ಅದನ್ನ ನಾವು ತಗೊಂಡ್ವಿ. 2 ಗೇರ್ ತಗೊಂಡ್ವಿ. ಬಟ್ ಆಲ್ಮೋಸ್ಟ್ ನೋಡಕ್ಕೆ ಒಂದೇ ಥರ ಇದೆ ಸೈಕಲ್ ಇಬ್ಬರದು. ಕಲರ್ ಒಂದೇ ಇತ್ತು. ಅಂದರೆ ನೀವು ಮುಂಚೆನೇ ಚೂಸ್ ಮಾಡಿದ್ರಾ? ಮೇಡಮ್ ಬರೋಕ್ಕಿಂತ ಮುಂಚೆನೇ ಚೂಸ್ ಮಾಡಿದ್ರಾ ಇಂಥ ಸೈಕಲ್? ಒಂದು ಮಾಡಿದ್ವಿ, ಇಬ್ರು ಅದನ್ನೇ ಮಾಡಿದ್ವಿ. ಇಬ್ರು ಒಂದನ್ನೇ ಮಾಡಿದ್ರಿ. ಆಮೇಲೆ ಅದನ್ನ ಬೇಡ ಅಂತ ಇವನಿಗೆ ಕೊಟ್ಟೆ, ಇನ್ನೊಂದು ತರಿಸಿದ್ರು, ಇರ್ಲಿ ಬಿಡು ಅಂತ ಇವನಿಗೆ ಕೊಟ್ಟಿದ್ದೆ. ರಮ್ಯಾ ಮೇಡಮ್ ಏನು ಹೇಳ್ತೀರಾ ಈ ಮೂಲಕ? ಮೇಡಮ್, ರಮ್ಯಾ ಮೇಡಮ್ ಒಂದು ಸಾಂಗ್ ಏನಾದ್ರು ಹೇಳ್ತೀರಾ? ನಾನೇ ಸಾಂಗ್ ನಾನೇನು ಮಾಡಲಿ ಸ್ವಾಮಿ, ನಾನೇನು ಮಾಡಲಿ ಸ್ವಾಮಿ, ನಮ್ಮ ಹುಡುಗಿ ನಾಯಿ ಪ್ರೇಮಿ. ಮ್ಯೂಸಿಕ್ಕು ಕೊಟ್ಬಿಡಿ. ಟನ್ 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 ಟನ್. ಓಕೆ, ನೆಕ್ಸ್ಟ್ ಇವಾಗ ರಮ್ಯಾ ಮೇಡಮ್ ಸಿನಿಮಾ ನೋಡಕ್ಕೆ ಹೇಳಿದ್ದೀರಾ? ಅಂದ್ರೆ ಥಿಯೇಟ್ರಿಗೆ ಬಂದು ನಿಮ್ಮ ಜೊತೆ ಎಲ್ಲ ಹೇಳಿದ್ರು, ಏನಾದ್ರು ನೀವು ಇಲ್ಲೇ ಬೆಂಗಳೂರಲ್ಲಿ ಇದ್ರೆ ನಿಮ್ಮ ಜೊತೆನೆ ಕುತ್ಕೊಂಡು ನೋಡ್ತೀನಿ ಅಂತ ಹೇಳಿದ್ರು. ನೀವು ಇಲ್ಲೇ ಬೆಂಗಳೂರಾಗಿದ್ರೆ ನಾಳೆ ಬಂದು ನಿಮ್ಮ ಸಿನಿಮಾ ನಿಮ್ಮ ಜೊತೆ ಕುತ್ಕೊಂಡು ನೋಡ್ತೀನಿ ಅಂದ್ರೆ ತಗೊಂಡೋಗ್ಬಿಡು ಬಾಲು. ಮತ್ತೆ ಇವಾಗ ನೆಕ್ಸ್ಟ್ ಯಾರ ಜೊತೆ ಮೂವಿ ನೋಡ್ಬೇಕು, ಇಲ್ಲ ನೆಕ್ಸ್ಟ್ ಯಾರ ಹತ್ರ ಗಿಫ್ಟ್ ಕೇಳ್ಬೇಕು ಅನ್ಕೊಂಡಿದ್ದೀರಾ? ಕೊಟ್ರೆ ಇಸ್ಕೊಂತೀವಿ ಅಷ್ಟೇ. ಕೊಟ್ರೆ ಇಸ್ಕೊತೀರಾ? ನೆಕ್ಸ್ಟ್ ಏನು ಗಿಫ್ಟ್ ಬೇಕು ನಿಮ್ಗೆ? ಯಾರ ಹತ್ರ ಬೇಕು? ಯಾವ ಹೀರೋ ಹೀರೋಯಿನ್? ಯಾರ ಕೊಡ್ಲಿ ರೀಪ್ಪ, ಯಾರು ಕೊಡ್ಲಿ, ನಾವು ಅವ್ರಿಗೆ ಕೊಡ್ತೀವಿ. ಒಂದು ಗಿಫ್ಟ್ ಕೊಟ್ಟ ಇಸ್ಕೊಂತೀವಿ. ನೀವೇನು ಕೊಡ್ತೀರಾ ಗಿಫ್ಟು? ನಾವು ಏನಾರ ಕೊಡ್ತೀವಿ. ನಮ್ಮ ತಾಕಿದ್ದು ಇದನ್ನ ಪಪ್ಪಿ ಕೊಟ್ಟು ಬಿಡ್ತೀವಿ. ಪಪ್ಪಿ ಆಲ್ರೆಡಿ ದೊಡ್ಡದಾಗಿದೆಯಲ್ಲ ಈಗ. ಒಂದು ಸಣ್ಣ ಪಪ್ಪಿ ನೆನ್ನೆ ತಂದಿದ್ರಲ್ಲ ಅದು. ಮತ್ತೆ ಇವಾಗ ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ರಿ, ಜನಗಳೆಲ್ಲ ನಿಮ್ಮ ಹತ್ರ ಫೋಟೋ ಕೇಳ್ತಿದ್ರು, ಎಷ್ಟು ಖುಷಿ ಆಯ್ತು? ತುಂಬಾ ಖುಷಿ ಆಯ್ತು. ಇಲ್ಲಿ ನಾವು ಎಲ್ಲರ ಹತ್ರ ಫೋಟೋ ತಗೊಳಕ್ ಹೋಗಿದ್ವಿ. ಈಗ ನಾವು ಒಂದು ಫಿಲಮ್ ಮಾಡಿ ನಮ್ಮ ಜೊತೆ ಎಲ್ಲರೂ ತಕ್ಕನಕ್ ಬರ್ತಿದ್ರಲ್ಲ, ತುಂಬಾ ಖುಷಿ ಆಯ್ತು. ಹಂಗೆ ಅವಾಗೆಲ್ಲ ನಾವು ಅವ್ರ ಜೊತೆ ಫೋಟೋ ತಗೋಬೇಕಂದ್ರೆ ಅವ್ರು ನಮ್ಮ ಜೊತೆ ಫೋಟೋ ತಕೊಂಡಂಗೆ ಆಗ್ಬಿಟ್ರಿ. ನೀವು ಹೀರೋಗಳಾಗ್ಬಿಟ್ರಿ. ಈಗ ನೆಕ್ಸ್ಟ್ ಏನಾದ್ರು ಪ್ರಾಜೆಕ್ಟ್ಗಳು ಏನಾದ್ರು ಬರ್ತಿದ್ಯಾ ನಿಮಗೆ? ಕರೆದ್ರೆ ಮಾಡ್ತೀವಿ. ಯಾರು ದರ್ಶನ್ ಸರ್ ಕರ್ಲಿ, ಧ್ರುವ ಸರ್ ಕರ್ಲಿ, ಯಾರ ಕರ್ಲಿ ಎಲ್ಲರ ಜೊತೆ ಮಾಡ್ತೀವಿ. ಮತ್ತೆ ದರ್ಶನ್ ಸರ್ಗೆ ಏನಾದ್ರು ಹೇಳ್ತೀರಾ ಈ ಮೂಲಕ? ಏನ್ ಹೇಳ್ತೀರಾ ಸಿನಿಮಾ ನೋಡಿ ಅಂತ ಏನಾದ್ರು ಹೇಳ್ತೀರಾ ದರ್ಶನ್ ಸರ್ಗೆ? ಸರ್, ನಾವು ಪಪ್ಪಿ ಸಿನಿಮಾದಲ್ಲಿ ಕಲಾವಿದರು, ಸಣ್ಣ ಪುಟ್ಟ ಕಲಾವಿದರು, ನಮ್ಮ ಸಿನಿಮಾ ನೋಡ್ರಿ ಸರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಈಗ ನಿಮಗೆ ಫೇವ್ರೆಟ್ ಹೀರೋ ಯಾರು? ನಂಗೆ ಧ್ರುವ ಸರ್, ಅಪ್ಪು ಬಾಸ್ ಸರ್. ಧ್ರುವ ಸರ್ ಮತ್ತೆ ಅಪ್ಪು ಬಾಸ್ ಸರ್. ಅಪ್ಪು ಬಾಸ್. ನಿಮಗೆ? ದರ್ಶನ್ ಸರ್. ದರ್ಶನ್ ಸರ್ ಏನಾದ್ರು ಡೈಲಾಗ್ ಗೊತ್ತಾ ನಿಮಗೆ? ಹೇಳಿ. ಏ ಕ್ಯಾಟ್ ಬರೀಸ್, ಆನೆ ನಡೆದಿದ್ದೆ ದಾರಿ, ದಮ್ಮಿದ್ರೆ ಕಟ್ಟಾಕ್ರ ನೋಡೋಣ. ಆಮೇಲೆ ಇನ್ನೊಂದು ಯಾವ್ದಾದ್ರು ಸಾಂಗ್ ಏನಾದ್ರು ಇದೆ ದರ್ಶನ್ ಸರ್ ಗೊತ್ತಾ? ಗೊತ್ತಿಲ್ಲ ಅಷ್ಟು. ಯಾವ ಸಿನಿಮಾ ಲಾಸ್ಟ್ ನೋಡಿದ್ರಿ ನೀವು ದರ್ಶನ್ ಸರ್? ಕಾಟೇರ. ಅದ್ರಲ್ಲಿ ಯಾವ ಸೀನ್ ಇಷ್ಟ ನಿಮ್ಗೆ ತುಂಬಾ? ಅದೇ ಅನ್ನನ ದೇವ್ರು ಅಂತಾರೆ, ಅದನ್ನ ಮಾಡೋರು ರೈತರು ಅಂತಾರೆ. ಸೂಪರ್. ನಿಮಗೆ ಅಪ್ಪು ಸರ್ದು ಇಲ್ಲ ಮತ್ತೆ ಧ್ರುವ ಸರ್ದು ಯಾವ್ದಾದ್ರು ಡೈಲಾಗು ಸಾಂಗು? ಗೊಂಬೆ ಹೇಳುತ್ತೆ ಸಾಂಗ್ ಬೇಡ, ಅದು ಒಂದು ಡೈಲಾಗ್ ಐತೆ.
ಅಪ್ಪ ಇದು ಅಪ್ಪ ತಲೆ ಹೊಡಿತಾನೆ, ಅಮ್ಮ ತಂದೆ ತಲೆ ಹೊಡಿತಾರೆ. ತಲೆ ಹೊಡಿತಾರೆ, ಅಮ್ಮ ಬೆನ್ನಿಗೆ ಹೊಡಿತಾನೆ. ನೋಡಿ, ಹೇಳು. ಅಪ್ಪ ತಲೆ ಹೊಡಿತಾರೆ, ಅಮ್ಮ ಬೆನ್ನಿಗೆ ಹೊಡಿತಾರೆ, ಮಾಸ್ಟರ್ ಕಾಲಿಗೆ ಹೊಡಿತಾರೆ. ಬಹಾದೂರ್ ಎದ್ದಾಗೆ ಹೊಡಿಯೋದು. ನೀನೆಲ್ಲಿ ಹೊಡಿತೀಯಾ? ಮತ್ತೆ ಇವಾಗ ನೀನು ಸಿನಿಮಾ ಮಾಡಿದ್ಯಲ್ಲ, ನಿಮ್ಮೂರಲ್ಲಿ ಏನಂತಾರೆ ಜನ ನಿಮ್ಗೆ? ನಮಗೆ ತುಂಬ ಖುಷಿ ಇದೆ. ಅವ್ರು ತುಂಬ ಖುಷಿಯಾಗಿ ಏನು ಮರೆ ನೀವು ಹುಚ್ಚಕ್ಕೆ ಹೋಗೋದು ಹೇಳಕ್ಕೆ ಹೋದ ಭಾಳ ಮಾಡಿಬಿಟ್ರಿ ಬಿಡ್ರಪ್ಪ ಅದ್ರಾಗ ಅನ್ನಕತ್ತಾಟ್ರಿ. ಅಲ್ಲ ಹೇಳೋ ಸೀನೆ ಜಾಸ್ತಿ ಇದೆಯಲ್ಲ ನಿಮ್ದು ಇಬ್ರದ್ದು? ಅಷ್ಟೊಂದೇನಿಲ್ರಿ, ಒಂದು 5 ಸೀನ್ ಅದ ಆಟ. ಹೌದಾ? ಮತ್ತೆ ಅಷ್ಟೊಂದ್ ಸಲ ಬಂದಿದೆ ಸಿನಿಮಾದಲ್ಲಿ. ಒಂದ್ಸಲ ನೀರು ಇವ್ನು ತರ್ತೀನಿ ಅಂತ ಹೋಗೋದು, ಇವ್ನು ನೀರು ತರೋದಿಲ್ಲ. ಒಂದ್ಸಲ ನೀನ್ ಚೆಲ್ಲೋದು ಮತ್ತೆ ನೀನ್ ಕೊಡೋದಿಲ್ಲ. ಹೆಂಗ ಅನ್ಸ್ತಾ ಆಕ್ಚುಲಿ ಅವೆಲ್ಲ? ಮತ್ತೆ ಇದು ಮಾಡ್ಬೇಕಲ್ಲ. ಇವಾಗ ನನಗೆ ಅವತ್ತು ದಡ್ಡಿ ಕುಂತಾಗ ಇವಾಗ ನನಗೆ ನೀರು ತಗೊಂಡಿದ್ದಲ್ಲ. ನಮ್ಮ ಅಪ್ಪ ಜಗ್ಗ ಪರಿಚಯ ಮನ್ಯಾಗ ನಿಂಗೆ ಹೇಳಕ್ ಬರಲ್ತ ನಾನು ತರ್ಬೇಕನ್ನಷ್ಟಿಗೆ ನಮ್ಮ ಮನ್ಯಾಗ ನಮ್ಮ ಅಪ್ಪ ಇದ್ನ ಅದಕ್ಕೆ ಮಗನ ಈಗ ನಮ್ಮ ಮನ್ಯಾಗ ನಮ್ಮ ಹೋದ್ರಲ್ಲ ಬಾ ಅಲ್ಲಿ, ಈಗ ನಿನ್ನ ಕರೆ ಕುಡಿ ಅವ್ನು ನೋಡ್ತಾರ ಬಾ ನೋಡ್ತ ನಾನು ಅಂತ ಅಂದು ಎದ್ದಕ್ಕೆ ನಾನು ಕೆಲವೊಂದು ಪದಗಳು ನೀವು ಯೂಸ್ ಮಾಡಿದೀರಾ, ಅವನ ಹಂಗೆ ಹೆಂಗೆ ಅಂತೆಲ್ಲ ಯೂಸ್ ಮಾಡಿದೀರಾ. ಬಟ್ ಇಲ್ಲಿ ಅದು ಸ್ವಲ್ಪ ಕೆಟ್ಟ ಪದ. ಬಟ್ ಹೆಂಗೆ ಜನರು ನಿಮ್ಮ ಹತ್ರ ಬಂದು ಮಾತಾಡಿಸಿದಾಗ ಹಂಗೆಲ್ಲ ಮಾತಾಡಬಾರ್ದಾಗಿತ್ತು, ಡೈಲಾಗ್ ಅಂತ ಏನಾರು ಹೇಳಿದ್ರ ನಿಮ್ಮ ಹತ್ರ? ಹಂಗೇನು ಹೇಳಿದ್ರು, ಏನು ಹೆಂಗೆಲ್ಲ ಡೈಲಾಗ್ ಮಸ್ತ್ ಹೊಡಿತೀರಾ, ಒಂದ್ಸತಿ ಹೇಳ್ರಿ ಅಂತಿದ್ರು. ನೀವಿಬ್ರು ಮೊದಲೇ ಪರಿಚಯ ಇತ್ತಾ? ಇಲ್ಲ, ಮೊದ್ಲು ಇದ್ದಿದ್ದಲ್ಲ. ಈ ಸಿನಿಮಾ ಮಾಡಿದ್ ನೋಡ ಅವಲ್ಲಿದ್ದ ಪರಿಚಯ. ಹೆಂಗೆ ನೀ ಅವನ ಬಗ್ಗೆ ಅವ್ನಿಗೇನು ಫೇವ್ರೇಟ್ ಇದೆ? ಅವ್ನ ಫೇವ್ರೇಟ್ ಕಲರ್ ಏನೋ ಅರ್ಥ ಮಾಡ್ಕೊಂಡಿದ್ರೆ ನೀವಿಬ್ರು? ಅವ್ನ ಫೇವ್ರೇಟ್ ಕಲರ್ ಯಾವುದು? ಅವನು ಹೇಳಿದ್ನಲ್ಲಿ. ಸರಿ ಆಯ್ತು, ಇವನಲ್ಲಿ ಒಳ್ಳೆತನ ಹೇಳು. ಇವನು ಎಷ್ಟು ಒಳ್ಳೆಯವನು, ಎಷ್ಟು ಕೆಟ್ಟವನು? ನಿಮ್ ತಂದಿದ್ದೇನ ಚಾಕ್ಲೇಟ್ ಗೀಕ್ಲೇಟ್ ಶೇರ್ ಮಾಡ್ತಾನೆ, ಆ ಥರ ಶೇರ್ ಮಾಡ್ತಾನೆ. ಒಂದೊಂದು ದಿವಸ ನಾ ಸುಮ್ಮನೆ ಹೋಗಿ ಮಂಚದ ಮಕ್ಕಂದಿರ್ತನ ಬಂದು ಕಾಲು ತುಳಿಯೋದು ಮ್ಯಾಗ ಬೀಳೋದು ಮಾಡ್ತಾನೆ. ಕಂಪ್ಲೇಂಟ್ಸ್ ಇದೆ ಅವನ ಮೇಲೆ. ಇಲ್ಲಿ ಫಸ್ಟ್ ನಾ ಏನಾದ್ರು ಇರ್ತೀನಿ ಅನ್ಕೋ, ಏನಾದ್ರು ಸುಮ್ಮನೆ ಬೈತಾನೆ. ಏನಾದ್ರು ಬರ್ತಿದ್ರೆ ಬೈಯೋದು, ಹಿಂಗೆ ಹೊಡೆ ಥರ ಮಾಡೋದು, ಕಾಲೆಲ್ಲ ಮುಖಕ್ಕೆ ಹತ್ರ ಥರ ಮಾಡೋದು ಮಾಡ್ತಾನೆ. ಅದಕ್ಕೆ ಸಿಟ್ಟು ಬರುತ್ತೆ. ಸಿಟ್ಟು ಬಂದು ಏನು ಮಾಡ್ತೀಯ ನೀನು? ಜಗಳ ಆಡ್ತೀನಿ. ಜಗಳ ಆಡ್ತೀರ ಇಬ್ಬರು? ನಾ ಪಟ್ ಇಟ್ಟು ನಮ್ಮ ಮ್ಯಾಟ ನಾನು ಎಷ್ಟು ಹೊಡೆದಿದ್ದು ಹಿಂಗೆ ಅವನು ಎಷ್ಟೊಂದು ಹೊಡೆದ, ನಾನು ಎಷ್ಟೊಂದು ಹೊಡೆದು ಜಗಳ ಆಡಿ. ಪಾರಿವಾಳ ನೀವು ಎಸಿತಿದ್ರಿ, ಮತ್ತೆ ನಿಮ್ಮ ಮನೆಗೆ ವಾಪಸ್ ಬರೋದು, ದುಡ್ಡು ಮಾಡ್ತೀರಿ. ಎಷ್ಟು ದುಡ್ಡು ಮಾಡಿದ್ರಿ? ಒಂದು 10,000. 10,000 ಏನು ಮಾಡಿದ್ರಿ ಅದನ್ನೆಲ್ಲ? ಇವಾಗ 4,000 ಕೊಟ್ಟಿನಿ, 6,000 ಆಯ್ತು. 6,000 ಯಾಕಂಗೆ? ನಿನಗೆ ಅವನಿಗೂ ಸಮ ಕೊಡಬೇಕು ತಾನೆ ನೀನು? ಮತ್ತು ನಾನು ತಲೆ ಬುದ್ಧಿ ಹೊಡ್ಸಿ. ನಾನು ಏನು ಬುದ್ಧಿ ಹೊಡ್ಸಪ್ಪ, ತಲೆ ರೈತಿಲ್ಲ. ತಲೆ ಇಲ್ಲ ಒಳಗ ಐತೆ ಬುದ್ಧಿ. ಬುದ್ಧಿ ಎಲ್ಲರಿಗೂ ಇರ್ತಲೆ, ನಿನಗೆ ನೋಡಿ ಬುದ್ಧಿ ಆಯ್ತು ತೋರಿಸ್. ನಾನು ಒಂದು ಡೈಲಾಗ್ ಹೊಡಿ ಅವನಿಗೆ. ಮೊಬ್ಬ ಅಂತೇನೋ ಹೊಡಿತಿಲ್ಲ ಡೈಲಾಗ್ ಅವನಿಗೆ, ಹೇಳುದು. ಯಾವ್ದಲ್ರಿ? ಮೊಬ್ಬ ಅಂತ ನಿನಗೆ ಯಾವಾಗಲೂ ಬೈತಿರ್ತೀಯಲ್ಲ, ನಂತರ ತಲೆ ಓಡಿಸು ಅಂತ ಪಾರ್ಕಲ್ಲಿ ಪಪ್ಪಿ ಸಿಗಾಕಿನ ಮುಂಚೆ. ಇದು ಇಲ್ಲೇ ಪರ್ಸನ್ ಆಗಿ ಸುಸ್ತಾಯ್ತಲಪ್ಪ ನಾನು. ನಿಂಗೇನಾರು ಹೇಳಿತ್ತೇನಲ್ಲೇ ಪಾರ್ಕ್ನಾಗ ಸಿಗ್ತೀನಿ ಬಾ ಅಂತ. ಮಗನ ಮತ್ತು ನೀನು ಅಲ್ಲಿ ಪಂಚರ್ ಅಂಗಡಿ ಕರ್ಕೊಂಡು ಹೋಗಿದ್ದಲ್ಲ, ನೀನು ಹಂಗೆ ನೀನು ಇಲ್ಲಿ ಸಿಗುತ್ತನ ಬಾ ಅಂತಂದು ಏನು ಫೋನ್ ಹಚ್ಚಿ ಹೇಳಿತ್ತನ? ಅದು ನಿಂಗೇನು ನಿಂದಲ್ಲಿ ನಾ ಏನೋ ಸಿಗುತ್ತಂತ ಹೇಳಿದ್ನಪ್ಪ. ಮಬ್ಬ ಬಾ ಇಲ್ಲಿ ಪಾರ್ಕ್ನಾಗ ಸಿಗ್ತಿತ್ತದು ಅಂದಾಗ ಅಲ್ಲಿ ಗಿಡದ ಬಿಡ ಕುಂದಿರ್ತೀವಿ ನಾಳೆಗೆ. ಆಮೇಲೆ ಅಲ್ಲಿ ಅಲ್ಲಿ ನಮ್ಮಿಂದ ಬರ್ತೈತಿ ಏನರ ಅದ್ರ ಬಗ್ಗೆ ನಾವು ಮಾತಾಡ್ತಿರ್ತೀವಿ. ಲಾಸ್ಟಿಗೆ ಬರ್ತೈತೆ ಅದು. ಅಲ್ಲಿ ಅವಾಗ ಬಂದಾಗ ನಮಗೆ ತುಂಬ ಖುಷಿಯಾಗಿ ಅದು ಮತ್ತೊಂದು ಕೇಳಿ ಆ ಟೊಮೊಟೊ ಒಂದು ಡೈಲಾಗ್ ಒಂದು ಹೊಡಿಬೋದಾ? ವಾಯ್ಸ್ ರೆಡಿ ಮಾಡ್ಕೊಂತಾನೆ. ಲ್ಯಾಜ್ ನಮ್ಮ ರಾಷ್ಟ್ರದ ಹಣ್ಣು ಮಾವಿನ ಅನ್ಲೆ ಓನ್ಲೆ ನೀನೇ ನಂಗೆ ನಾ ಟೊಮೊಟೊ ಅನ್ಕೊಂಬಿಟ್ಟಿನ್ಲಿ. ಮಬ್ಬ ತರಕಾರಿಲಿ 2 ಹಣ್ಣು ಅದಾವಲ್ಲ, ಅದಕ್ಕೆ ನಂಗೆ ಕಂಪ್ಯೂಟರ್ ಬಿಟ್ಟೈತ್ಲಿ. ಹೌದನು? ಇನ್ನು ನೀವು ಸಿನಿಮಾದಲ್ಲಿ ಡೈಲಾಗ್ಗಳೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಹೇಳಿದ್ದೀರಾ. ಎಷ್ಟು ದಿನ ಇವಾಗ ಒಂದು ಡೈಲಾಗ್ ಹೊಡೆದ್ರಿ? ಎಷ್ಟು ದಿನ ಬೇಕಾಯ್ತು ನಿಮ್ಗೆ ಡೈಲಾಗ್ ಹೊಡೆಯೋದಕ್ಕೆ? ಒಂದು ಅರ್ಧ ಗಂಟೆ. ಅರ್ಧ ಗಂಟೆ ಕಲ್ತ್ಬಿಟ್ರ? ಅದೇ ಎಂಟು ಶುದ್ಧ ಐತೆ, ಅದೇ ಆರಾಮ್ ಒಂದು 5 ನಿಮಿಷದಲ್ಲಿ ಕಲ್ತೀನಿ. ತುಂಬಾ ನಾನು ಕಷ್ಟ ಆಗಿದೆ ಕಲ್ತ 5 ನಿಮಿಷದಲ್ಲಿ ಹಿಂಗೆ ಕಲ್ತ. ಅಣ್ಣ ಹೆಂಗೆ ಸಪೋರ್ಟ್ ಮಾಡ್ತಿದ್ದ ನಿನಗೆ ಅವ್ನು ಡೈಲಾಗ್ ಹೇಳೋದಕ್ಕೆ? ಏನಾರು ನೀನು ಮರ್ತೋದಾಗ ಅವನೇನಾರು ಹೇಳ್ಕೊಡ್ತಿದ್ದ ನಿನಗೆ? ನಾನು ಮರ್ತಾಗ ಇವ್ನು ಹೇಳ್ತಿದ್ದ, ಹಂಗಲ್ಲ ಅದೇ ನಾ ಮರ್ತಾಗ ಹೇಳ್ಕೊಡ್ತಿದ್ದೆ, ನಾನು ಮರ್ತಾಗ ನಾ ಹೇಳ್ಕೊಡ್ತಿದ್ದೆ.
ಎಷ್ಟು ಕಷ್ಟ ಆಗುತ್ತೆ? ಯಾವ್ದಾದ್ರು ಡೈಲಾಗ್ ಕಷ್ಟ ಆಗಿರೋದಿದೆಯಾ? ಯಾವ ಡೈಲಾಗ್ ಇಲ್ಲ, ಯಾವ್ದು ಒಂದೇ ಒಂದು ನನಗೊಂದು ದಡ್ಡಿ ಕುಂದ್ರ ಸೀನ್ ಅದಲ್ಲಲ್ಲಿ ಅದು ಕಷ್ಟ ಆಗಿತ್ತನು ಮಾಡಕ್ಕೆ ಕಷ್ಟ ಆಗಿದ್ದಲ್ಲ ಡೈಲಾಗ್ ಇದು. ಅವನು ಬೆಂಗಳೂರಾಗ ಉಸಿರಾಡಕ್ಕೆ ಒಳ್ಳೆ ಗಾಳಿ ಸಿಗೋಲ್ತ ಅಂತದ್ರಾಗಿ ನನ್ನ ಮಗಂಗೆ ಗೆಲ್ಲಕ್ಕೆ ತನ್ನಂದು ಗಾಳಿ ಬೇಕು, ಅದು ಬರಲಿಲ್ಲ ಅವತ್ತಲ್ಲೇ. ಅದು ಅಷ್ಟು ಮಾಡಿದ್ರು. ನಿಜವಾಗ್ಲೂ ಕುತ್ಕೊಂಡು ಏನೋ ಏತ್ಬಿಟ್ರ? ಇಲ್ಲ ಇಲ್ವಾ? ಸುಮ್ಮನೆ ಕುತ್ಕೊಂಡಿದೆ. ನಿಮಗೆ ಒಂಥರ ನಾಚಿಕೆ ತರ ಆಗಿಲ್ವಾ? ಈಗ ಚಡ್ಡಿ ಬಿಚ್ಚಿ ಸ್ಕ್ರೀನ್ ಒಂದೇ ನಮ್ಗೆ ನಾಚೆ ಇದೆ. ಒಂದು ಸತಿ ಗುನ್ನಾಳಲ್ಲಿ ಸೀನ್ ಮಾಡ್ತಿದ್ವಿ, ನೀನು ಹೇಳ್ತಾ ನಾನೆಲ್ಲ ಗುನ್ನಾಳಾಗ ಒಂದು ಸೀನ್ ಇತ್ತು, ದಡ್ಡಿ ಕುಂದ್ರ ಸೀನ್. ಅಲ್ಲಿ ನೋಡಿದ್ರ ಹೆಣ್ಮಕ್ಳು ಅದಾರ ಮುಂದೆ, ನಮಗೆ ನೋಡಿದ್ರೆ ಬಿಚ್ಚಂಗೋಲ್ದು, ಚಡ್ಡಿ ಬಿಚ್ಚ ಅನ್ನಕತ್ಬಿಟ್ರ. ನಮಗೆ ನೋಡಿದ್ರೆ ಬಿಚ್ಚಂಗೋಲ್ದು. ಲಾಸ್ಟ್ಗೆ ಅವ್ರನ್ನ ಕಳಿಸಿ ಆ ಸೀನ್ ಮಾಡ್ಕೊಂಬುದ್ವಿ ನಾವು. ಅವರು ಹೋಗೋಲ್ರು. ಆಮೇಲೆ ಲಾಸ್ಟಿಗೆ ಹೆಂಗೋ ಮಾಡಿ ಕಳಿಸಿದ್ರು ಅಲ್ಲೇ. ಅಂದ್ರೆ ಸಿನಿಮಾ ಅಂದ್ರೆ ಎಲ್ಲ ನೋಡಕ್ ಬರ್ತಾರೆ ಅಂತಾರೆ, ಅಷ್ಟು ಜನದ ಮುಂದೆ ಕುತ್ಕೊಳ್ಬೇಕು ಅಂತಾರ ಆಗತ್ತಲ್ವಾ ನಿಮ್ಗೆ? ಇಲ್ಲ, ಆ ಸುಮ್ಮನೆ ಕುಂದಿರ್ತೀವಿ ಅಷ್ಟೆ. ಮತ್ತೆ ಇವಾಗ ನಿಮ್ಮ ಸಿನಿಮಾದಲ್ಲಿ ಕೇಳಿರೋಂಥ ಕ್ವಶನ್ಗಳು ಕೇಳ್ತೀನಿ. ರಾಷ್ಟ್ರೀಯ ಪ್ರಾಣಿ ಯಾವುದು? ನವಿಲ್. ಇದು ನವಿಲ್ ಅಂತ ನಾನು ಇದು ಹುಲಿ. ಸಿನಿಮಾದಲ್ಲಿ ಏನು ಹೇಳಿದ್ದೀರಾ? ಎಮ್ಮೆ ಅಂತ ಹೇಳಿ. ನಾನು ಗೊತ್ತಿತ್ತ ನಿಮ್ಗೆ ಮುಂಚೆನೆ? ಗೊತ್ತಿತ್ತು. ಬಟ್ ಸಿನಿಮಾದಾಗೋಸ್ಕರ ಅಲ್ಲಿ ಹಂಗೆ ಹೇಳಿ. ಅಲ್ಲಿ ಜನ ನಗ್ಬೇಕಂತ ನಂಗೆ ಹೇಳಿ. ಮತ್ತೆ ಇದು ನಮ್ಮ PM ಯಾರು? PM ಪ್ರಧಾನಮಂತ್ರಿ. ಪ್ರಧಾನಮಂತ್ರಿ ಮೋದಿ. ಎಲ್ಲ ಕರೆಕ್ಟಾಗಿ ಉತ್ತರ ಕೊಡ್ತಾ ಇದ್ರಲ್ರು. ಮತ್ತೆ ಮುಖ್ಯಮಂತ್ರಿ ಯಾರು? ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಅವ್ರಿಗೆ ಏನು ಹೇಳ್ತೀರಾ ಈ ಮೂಲಕ? ಸಿದ್ದರಾಮಯ್ಯ ಸರ್ಗೆ ಟ್ಯಾಂಕ್ಸ್. ಏನಕ್ಕೆ? ಟ್ಯಾಂಕ್ಸ್ ನಾನು. ಸಿದ್ದರಾಮಯ್ಯ ಸರ್, ನೀವು ನಮ್ಮ ಪಪ್ಪಿ ಸಿನಿಮಾ ನೋಡ್ರಿ, ಟ್ರೈಲರ್ ಬಿಟ್ಟವ್ರೆ. ಟ್ರೈಲರ್ ನೋಡಿ ಇಷ್ಟ ಆದ್ರೆ ಮಾತ್ರ ಸಿನಿಮಾ ನೋಡ್ರಿ. ಇಷ್ಟ ಆದ್ರೆ ಟ್ರೈಲರ್ ನೋಡಿ ಫಸ್ಟ್ ಸಿನಿಮಾ ನೋಡೋಕ್ಕಿಂತ ಮುಂಚೆ ಟ್ರೈಲರ್ ನೋಡಿ ಆಮ್ ಕಡೆ ನಮ್ಮ ಪಪ್ಪಿ ಸಿನಿಮಾ ನೋಡ್ರಿ. ಇಷ್ಟ ಆದ್ರೆ ಮಾತ್ರ ಪಪ್ಪಿ ಸಿನಿಮಾ ನೋಡ್ರಿ. ಟ್ರೈಲರ್ ನೋಡಿ ಇಷ್ಟ ಆದ್ರೆ ಮಾತ್ರ. ಆಯ್ತು ಬಿಡಪ್ಪ. ತಾರೆ ಯಾರು? ಮೋಹಕ ತಾರೆ ರಮ್ಯಾ ಮೇಡಮ್. ಅವಲ್ಲ ಏನೋ ಹೇಳಿದ್ರಿ? ಬೇಡ ಬಿಡ್ರಿ. ಓಕೆ, ಈ ಲಾಸ್ಟ್ ಕೊನೆಯದಾಗಿ ರಮ್ಯಾ ಮೇಡಮ್ಗೆ ಇನ್ನೊಂದು ಏನಾದ್ರು ಗಿಫ್ಟ್ ಏನಾದ್ರು ಕೇಳಬೇಕಂತ ಏನು ಕೇಳ್ತೀರಾ? ಸಾಕ್ರಿ. ಸಾಕಾ? ಯಾಕೆ? ಆಟ ಆಡಕ್ಕೆ ತುಂಬ ಬೇಕಾಗ್ತಾವಲ್ಲ ನಿಮಗೆ ಊರ ಕಡೆ ಎಲ್ಲ? ಬೇಡ, ಸೈಕಲ್ ಸಾಕ ನಿಮಗೆ? ಒಂದು ಸೈಕಲ್ ಸಿಕ್ಕ್ರಿ ಸಾಕು ಬಿಡ್ರಿಪ್ಪ. ಅವ್ರಿಗೆ ಟ್ಯಾಂಕ್ಸ್. ರಮ್ಯಾ ಮೇಡಮ್ ನಿಮ್ಗೆ ಟ್ಯಾಂಕ್ಸ್ ರೀ. ನಮ್ಮ ಸಿನಿಮಾ ನೋಡ್ರಿ ರಮ್ಯಾ ಮೇಡಮ್ ನಿಮ್ಗೆ ಟ್ಯಾಂಕ್ಸ್ ರೀ. ಜಲ್ದಿ ನಮ್ಮ ಪಪ್ಪಿ ಸಿನಿಮಾ ನೋಡ್ರಿ. ರಮ್ಯಾ ಅವ್ರ ಜೊತೆ ಟ್ರಿಪ್ ಗೀಪ್ ಏನಾರು ಕೇಳ್ತೀರಾ? ಕೇಳಿ, ಎಲ್ಲರೂ ಕರ್ಕೊಂಡೋಗಿ ಮೇಡಮ್ ನಮ್ಮನೆ ಅಂತ. ಅದ್ರ ಜಾಗ ಕೇಳು, ಫಾರಿನ್ ಕರ್ಕೊಂಡು ಹೋಗ್ತಾರೆ. ಎಲ್ಲಿಗಾರ ಕರ್ಕೊಂಡು ಹೋಗಕ್ಕೆ ಕೇಳಿದ್ರಿ ಅಂದ್ರೆ ನಿಮ್ಮ ಟ್ರಿಪ್ ಎಲ್ಲಾರು ಟೂರಿಸ್ಟ್ ಪ್ಲೇಸ್ಗಳಿಗೆ ಇಲ್ಲ ಕಾಶ್ಮೀರ ಅಲ್ಲಿ ಇಲ್ಲಿ ಸ್ನೋ ಬೀಳೋ ಅಂತ ಜಾಗಕ್ಕೆ ಇದು ಗೋವಾ ಹೋಗ್ಬೇಕಾ? ಗೋವಾದಲ್ಲಿ ಏನು ಮಾಡ್ತೀರಾ ನೀವು? ಈಜಾಡ್ತೀವಿ. ಅದಿಲ್ಲೇ ಆಡ್ಬೋದಲ್ಲ ಮಂಗಳೂರಲ್ಲೇ. ಬರ್ರಿ ನೋಡ್ರಿ ಅಲ್ಲಿಗೆ ಕರ್ಕೊಂಡು ಹೋಗ್ತೀರಾ? ಕೇಳ್ರಿ ಮತ್ತೆ ಒಂದ್ಸಲ ಮೇಡಮ್ಗೆ. ಬೇಕಾದ್ರೆ ಇಲ್ಲೇ ಬೆಂಗಳೂರು ಕೆರೆಲೇ ಈಜಾಡ್ತೀವಿ. ಕೆರೆಲೇ ಈಜಾಡ್ತೀರಾ? ಮೇಡಮ್ ಒಂದ್ಸಲ ಕೇಳ್ರಿ ಹಂಗಾರೆ. ರಮ್ಯಾ ಮೇಡಮ್ ನಮಗೆ ಗೋವಾಕ್ಕೆ ಕರ್ಕೊಂಡು. ರಮ್ಯಾ ಮೇಡಮ್ ನಮ್ಗೆ ಗೋವಾ ಕರ್ಕೊಂಡವ್ರು ಅನ್ಸುತ್ತೆ. ಥ್ಯಾಂಕ್ ಯು, ಒಳ್ಳೇದಾಗ್ಲಿ ನಿಮ್ಮ ಸಿನಿಮಾಗೆ. ಥ್ಯಾಂಕ್ಸ್ ಅಣ್ಣ. ಹಂಪಿ ಹೊಳಿ ಶುದ್ಧ ಐತಿ, ನಮ್ಮ ಜನಗಳ ಮನ ಚಲೋ ಐತಿ. ಖಾಲಿ ಇದ್ದಾಗ ಮನ್ಯಾಗ ಕೂತ್ ಏನ್ ಮಾಡೋದೈತಿ. ಒಂದೇ ಒಂದ್ಸಲ ಥಿಯೇಟ್ರಿಗೆ ಬಂದ್ ನೋಡ್ರಿ, ನಮ್ಮ ಉತ್ತರ ಕರ್ನಾಟಕ ಪಪ್ಪಿ ಗಿಚ್ಚೈತಿ. ಎಲೆ ಅಡಿಕೆ ಸುಣ್ಣ ಕೆಂಪು ಹಳದಿ ಬಣ್ಣ, ಅವನವ್ನ ತಲೆ ಮೇಲೆ ತೆಲಿಬಿಳಿ ಈ ಸಲ ಕಪ್ಪ RCB ಗೆಲ್ಲಿ. ಎಲೆ ಅಡಿಕೆ ಸುಣ್ಣ ಕೆಂಪು ಹಳದಿ ಬಣ್ಣ, ಅವನವ್ನ ತಲೆ ಮೇಲೆ ತೆಲಿಬಿಳಿ ಈ ಸಲ ಪಪ್ಪಿ ಸಿನಿಮಾ ಗೆಲ್ಲಿ. ಜೈ ಪಪ್ಪಿ, ಜೈ RCB.